Hi students, as in previous video lecture, I have completed the chapter number 1, Nature and Significance of Management. ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ರೆಡಿ ಒಂದನೇ ಅಧ್ಯಾಯದಲ್ಲಿ 7 ವಿಡಿಯೋಸ್ ಅನ್ನು ಮಾಡಿದ್ದೀನಿ. ಆ 7 ವಿಡಿಯೋಸ್ ಅಲ್ಲಿ ಏನು ಅಂತಂದ್ರೆ, ಮೊದಲನೇ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಇರತಕ್ಕಂತ ಎಲ್ಲ ಪರಿಕಲ್ಪನೆಗಳನ್ನ ಆಲ್ರೆಡಿ ವಿಡಿಯೋ ಕ್ಲಾಸಸ್ ಅನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೋಡಿಕೊಂಡು ನೋಟ್ಸ್ ಅನ್ನ ರೆಫರ್ ಮಾಡಿ. ಇಂದಿನಿಂದ ನಾನು 2ನೇ ಅಧ್ಯಾಯವನ್ನ ಸ್ಟಾರ್ಟ್ ಮಾಡ್ತೀನಿ. ವ್ಯವಹಾರ ಅಧ್ಯಾಯದಲ್ಲಿ ಇರ್ತಕ್ಕಂಥ 2ನೇ ಅಧ್ಯಾಯ ನಿರ್ವಹಣೆಯ ತತ್ವಗಳು. ಸೆಕೆಂಡ್ PUC business days, the second chapter is principles of management. Before we will start about this chapter, I will tell you the marks allocation for your annual examination from this chapter. ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋದು ಮುಂಚಿತವಾಗಿ ನಿಮ್ಮ ದ್ವಿತೀಯ PUC ಆನ್ಯುವಲ್ ಎಕ್ಸಾಮ್ ಅಲ್ಲಿ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಫ್ರಮ್ ದಿಸ್ ಚಾಪ್ಟರ್ ಟೋಟಲ್ 9 marks would be covered. Total 9 marks cover ಆಗುತ್ತೆ. That 9 marks is divided into 1 mark 1 question. ಅಂದ್ರೆ 1 marks into 1 question ಇರುತ್ತೆ. Then 2 mark 2 questions. 2 ಅಂಕದ 2 ಪ್ರಶ್ನೆಗಳಿರ್ತವೆ. And 4 mark 1 question. ಅಂದ್ರೆ 4 ಅಂಕದ 1 ಪ್ರಶ್ನೆ ಇರುತ್ತೆ. Along with the 1 practical oriented question. 5 marks ಇರುತ್ತೆ ಪ್ರಾಯೋಗಿಕ ಪ್ರಶ್ನೆ ಅಂತೇಳಿ. ಈ ಒಂದು ಚಾಪ್ಟರ್ ಇಂದ ಕೂಡ ಒಂದು ಪ್ರಾಯೋಗಿಕ ಪ್ರಶ್ನೆಯನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಟೋಟಲಿ 9 marks will be covered from this chapter. ಈ ಒಂದು ಅಧ್ಯಾಯದಿಂದ 9 marks ಏನು ಅಂತಂದ್ರೆ ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕವರ್ ಆಗಿರುತ್ತೆ. ಸೊ ಲೆಟ್ಸ್ ಬಿಗಿನ್ ದ ಸೆಷನ್. ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಸೊ ದ ಟೈಟಲ್ ಆಫ್ ದಿ ಚಾಪ್ಟರ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಧ್ಯಾಯದ ಹೆಸರು ಬಂದ್ಬಿಟ್ಟು ನಿರ್ವಹಣೆಯ ತತ್ವಗಳು ಅಂತೇಳಿ ಕರೀತೀವಿ. ಸೊ as you know about the meaning of management, ಇಲ್ಲಿ ನಿರ್ವಹಣೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿದೆ. What is management? It is an art of getting things done through others for achieving the predetermined goals or objectives. ನಿರ್ವಹಣೆ ಅಂತಂದ್ರೆ ಸಂಸ್ಥೆ ಗುರಿಗಳನ್ನ ಸಾಧಿಸುವ ಸಲುವಾಗಿ ಇತರೆ ವ್ಯಕ್ತಿಗಳಿಂದ ಅಥವಾ ಅವರ ಸಹಾಯದಿಂದ ಕೆಲಸವನ್ನ ಪಡೆಯುವ ಕಲೆಯನ್ನ ನಾವೇನಂತ ಕರಿತೀವಿ? ನಿರ್ವಹಣೆ ಅಂತೇಳಿ ಕರೆಯಲಾಗುತ್ತೆ. ಸೊ ಹಾಗಾದ್ರೆ ತತ್ವಗಳು ಅಂದ್ರೆ ಏನು? ವಾಟ್ ಆರ್ ಪ್ರಿನ್ಸಿಪಲ್ಸ್? ಕಾಮನ್ ಆಗಿ ನಾವು ತಿಳ್ಕೊಂಡಿರ್ತೀವಿ ಕೆಲವೊಂದು ತತ್ವ ಪದಗಳಾಗಿರ್ಬೋದು, ತತ್ವ ನುಡಿಗಳಾಗಿರ್ಬೋದು, ನಾನ್ ನುಡಿಗಳಾಗಿರ್ಬೋದು ಅಂತ ಕರಿತೀವಿ. ಸೊ ಹಿಯರ್ principles are nothing but fundamental truth or guidance about some phenomena. ಅಂದ್ರೆ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಸತ್ಯಾಂಶಗಳು ಅಥವಾ ಸಾಮಾನ್ಯ ಹೇಳಿಕೆಗಳನ್ನು ನಾವೇನಂತ ಕರಿತೀವಿ? ತತ್ವಗಳು ಅಂತೇಳಿ ಕರೆಯಲಾಗುತ್ತೆ. ಸೊ ಆಸ್ ಎ ಮ್ಯಾನೇಜರ್, when you are getting the work from others, you should be able to follow certain principles which are being developed by management philosophers or management thinkers. ಅಂದ್ರೆ ನೀವು ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿ ಇತರರಿಂದ ಕೆಲಸವನ್ನ ಪಡೆಯುವ ಸಂದರ್ಭದಲ್ಲಿ, ಗುರಿಯನ್ನ ಸಾಧಿಸುವ ಸಂದರ್ಭದಲ್ಲಿ ನಿರ್ವಹಣಾ ಶಾಸ್ತ್ರಜ್ಞರು ಹೇಳಿರ್ತಕ್ಕಂಥ ಕೆಲವು ತತ್ವಗಳನ್ನ ನೀವೇನ್ ಮಾಡಬೇಕಾಗತ್ತೆ? ಅನುಸರಿಸಬೇಕಾಗತ್ತೆ. ಸೊ ಹಾಗಾಗಿ ಹಿಯರ್ we are going to learn the 2 meanings. ಎರಡು ಅರ್ಥಗಳನ್ನ ಕಲಿತೀವಿ. One is meaning of principle, ತತ್ವದ ಅರ್ಥ. Second is meaning of principles of management, ನಿರ್ವಹಣೆಯ ತತ್ವಗಳ ಅರ್ಥವನ್ನ ನಾವೇನ್ ಮಾಡಬೇಕಾಗತ್ತೆ? ಕಲಿಬೇಕಾಗತ್ತೆ. So first let us see what is the meaning of principle. ತತ್ವದ ಅರ್ಥನ ನೋಡೋದಾದ್ರೆ, so principle, it refers to a statement which reflects the fundamental truth about some
cause and effect relationship. So what are principles? Principles are a statement of fundamental truth about some phenomena. So where it will going to explain about the truth aspect about a certain things or about a certain subject. So that is called the principle. How it is to be developed means based on cause and effect relationship. ತತ್ವಗಳು ಅಂದ್ರೆ ಏನು? ತತ್ವಗಳು ಸಾಮಾನ್ಯ ಹೇಳಿಕೆಗಳು. ತತ್ವಗಳು ಸಾಮಾನ್ಯ ಹೇಳಿಕೆಗಳಾಗಿದ್ದು ಒಂದು ನಿರ್ದಿಷ್ಟ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸುವ ಮೂಲಭೂತ ಸತ್ಯಾಂಶಗಳಾಗಿರ್ತವೆ. ಅಂದ್ರೆ ತತ್ವಗಳು ಅನ್ನೋದೇನು ಅಂತಂದ್ರೆ ಒಂದು ನಿರ್ದಿಷ್ಟ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಮೂಲಭೂತ ಸತ್ಯಾಂಶಗಳನ್ನ ತಿಳಿಸುವಂತಹ ಒಂದು ಹೇಳಿಕೆಗಳನ್ನ ನಾವೇನಂತ ಕರಿತೀವಿ? ಈ ಒಂದು ತತ್ವಗಳು ಅಂತೇಳಿ ಕರೆಯಲಾಗಿರುತ್ತೆ. ಸೊ ದಟ್ ಈಸ್ ಮೈ ಪ್ರಿನ್ಸಿಪಲ್ಸ್ ಆರ್ ನಥಿಂಗ್ ಬಟ್ ಫಂಡಮೆಂಟಲ್ ಟ್ರೂತ್ ವಿಚ್ ಎಕ್ಸ್ಪ್ಲೇನ್ಸ್ ಅಬೌಟ್ ಸಮ್ ಫಿನೋಮಿನಾ. ಉದಾಹರಣೆ ಹೇಳಬೇಕು ಅಂತಂದ್ರೆ when you throw a ball in upward movement it comes downwards because earth have gravitational force. ಅಂದ್ರೆ ಒಂದು ಚೆಂಡನ್ನ ಮೇಲೆ ತೂರಿದ್ರೆ ಕೆಳಗೆ ಬರುತ್ತೆ. ಯಾಕೆ ಬರುತ್ತೆ? ಅದರ ಹಿಂದಿನ ಸತ್ಯ ಏನು ಅಂತಂದ್ರೆ ಯಾಕೆ ಅಂತಂದ್ರೆ ಭೂಮಿ ಗುರುತ್ವಾಕರ್ಷಣ ಬಲವನ್ನು ಹೊಂದಿದೆ. ಹಾಗಾಗಿ ಏನು ಅಂತಂದ್ರೆ ಮೇಲಕ್ಕೆಸೆದ ಚೆಂಡು ಕೆಳಗೆ ಬರುತ್ತೆ. ಇದು ಏನು ಅಂತಂದ್ರೆ ಸತ್ಯಾಂಶ. ಅಂತಹ ಒಂದು ಹೇಳಿಕೆಗಳನ್ನ ನಾವೇನಂತ ಕರಿತೀವಿ? ತತ್ವಗಳು ಅಂತೇಳಿ ಕರೆಯಲಾಗುತ್ತೆ. ದೆನ್ ವಾಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್? ನಿರ್ವಹಣೆಯ ತತ್ವಗಳು ಅಂದ್ರೆ ಏನು? ಸೊ ವೆರಿ ಸಿಂಪಲ್. ಅಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ಸ್ to the concept of management is called principles of management. Very simply, ನಿರ್ವಹಣೆ ಸಾಮಾನ್ಯವಾಗಿ ತತ್ವಗಳನ್ನ ನಿರ್ವಹಣೆಯ ಪರಿಕಲ್ಪನೆಗಳಿಗೆ ಅಥವಾ ನಿರ್ವಹಣೆಯ ವ್ಯವಸ್ಥೆಗೆ ಅನ್ವಯಿಸುವುದನ್ನ ನಾವೇನಂತ ಕರಿತೀವಿ? ನಿರ್ವಹಣೆಯ ತತ್ವಗಳು ಅಂತೇಳಿ ಕರೆಯಲಾಗುತ್ತೆ. ದಟ್ ಈಸ್ ಟು ಬಿ ಜನರಲ್ ವರ್ಡ್ಸ್. ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು when the meaning of principles of management are the statement of fundamental truth and guidelines. Very important. Fundamental truth and guidelines. They serve as a guide to take action, managerial decision and execution. So ಇಲ್ಲಿ ನಿರ್ವಹಣೆಯ ತತ್ವಗಳು ಅಂದ್ರೆ ಏನು ಅನ್ನೋದಾದ್ರೆ, ನಿರ್ವಹಣೆ ತತ್ವಗಳು ನಿರ್ಣಯ ತೆಗೆದುಕೊಳ್ಳುವಿಕೆ ಮತ್ತು ವರ್ತನೆಗಳಿಗೆ ಸಾಮಾನ್ಯ ಮಾರ್ಗಸೂಚನೆಗಳಾಗಿವೆ. ಇವು ನಿರ್ವಾಹಕರಿಗೆ ಮಾರ್ಗದರ್ಶನವನ್ನ ನೀಡುತ್ತವೆ ಅಂತ ಕರೀತೀವಿ. ಸೊ ಸೇ ಫಾರ್ ಎಕ್ಸಾಂಪಲ್, ಆಸ್ ಎ ಮ್ಯಾನೇಜರ್ we don't know about all the aspects and we didn't face about the various kinds of situations that might be arise in future and already faced in past years. So these are the guidelines which provides assistance to the managers in taking decision, putting the plan into action and execution of the plans of the organization. So that is my principles of management means these are the fundamental statements which assist the manager in taking decision and execution of the plans. ನಿರ್ವಹಣೆ ತತ್ವಗಳಂತಂದ್ರೆ ಸಾಮಾನ್ಯ ಹೇಳಿಕೆಗಳಾಗಿದ್ದು ಇವು ನಿರ್ವಾಹಕರು ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಮತ್ತು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಏನ್ ಮಾಡ್ತವೆ ಅಂತಂದ್ರೆ ಮಾರ್ಗದರ್ಶನವನ್ನ ನೀಡುತ್ತವೆ. ಅಂತಹ ಮಾರ್ಗದರ್ಶನವನ್ನ ನೀಡುವ ಹೇಳಿಕೆಗಳನ್ನ ನಾವೇನಂತ ಕರಿತೀವಿ? ನಿರ್ವಹಣೆಯ ತತ್ವಗಳು ಅಂತೇಳಿ ಕರೆಯಲಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಮೀನಿಂಗ್ ಆಫ್ ಪ್ರಿನ್ಸಿಪಲ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯ ತತ್ವಗಳ ಅರ್ಥ ಮತ್ತು ಓನ್ಲಿ ತತ್ವದ ಅರ್ಥ ಆಗಿರುತ್ತೆ. The next concept is features of principles of management.
or it is also called as nature of principles of management. ನಿರ್ವಹಣೆಯ ತತ್ವಗಳ ಲಕ್ಷಣಗಳು ಅಥವಾ ನಿರ್ವಹಣೆಯ ತತ್ವಗಳ ಸ್ವರೂಪ ಅಂತ ಕೂಡ ಕರಿತೀವಿ. So as the management principles we can able to observe 7 features. ನಿರ್ವಹಣೆಯ ತತ್ವಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ಗುರುತಿಸುವುದಕ್ಕೆ 7 ರೀತಿಯ ಲಕ್ಷಣಗಳನ್ನ ನಾವು ನೋಡಬಹುದಾಗಿದೆ. The first feature is universal applicability. So the principles of management are not only applied to the business organization, these principles are also to be applied in business and the non-business organizations. Like these are pervasive in nature. It can be applied in business and the non-business organization if the organization is small scale, medium scale or large scale. These principles are to be applied. ಅಂದ್ರೆ ಮೊದಲನೇದಾಗಿ ಸಾರ್ವತ್ರಿಕ ಅನ್ವಯ. ನಿರ್ವಹಣೆ ತತ್ವಗಳೇನು ಅಂತಂದ್ರೆ ಕೇವಲ ವ್ಯವಹಾರ ಸಂಸ್ಥೆಗಳಿಗೆ ಮಾತ್ರ ಅಲ್ಲದೆ ವ್ಯವಹಾರೇತರ ಸಂಸ್ಥೆಗಳಲ್ಲೂ ಕೂಡ ನಾವೇನ್ ಮಾಡಬಹುದು, ಇದನ್ನ ಬಳಕೆ ಮಾಡಬಹುದು. ಸಂಸ್ಥೆ ಸಣ್ಣ ಪ್ರಮಾಣದಲ್ಲಿರಲಿ, ಮಧ್ಯಮ ಪ್ರಮಾಣದಾಗಿರಲಿ ಅಥವಾ ಬೃಹತ್ ಪ್ರಮಾಣದಾಗಿರಲಿ, ಎಲ್ಲಾ ರೀತಿಯ ಸಂಘಟನೆಗಳಲ್ಲಿ ಹಾಗೂ ಸಂಸ್ಥೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅನ್ವಯ ಆಗಿರುತ್ತೆ. ಅದು ಮೊದಲನೇ ಲಕ್ಷಣ. ಅಂಡ್ ಸೆಕೆಂಡ್ ಈಸ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಜನರಲ್ ಗೈಡ್ಲೈನ್ಸ್. ಇವೇನು ಅಂತಂದ್ರೆ ಸಾಮಾನ್ಯ ಮಾರ್ಗಸೂಚಿಗಳು. So where these are only the guidelines which provides assistance to the managers to face or to overcome from difficult situations, but they do not provide ready-made solutions to resolve the problems. ಅಂದ್ರೆ ನಿರ್ವಹಣಾ ತತ್ವಗಳೇನು ಅಂತಂದ್ರೆ ಕೇವಲ ಮಾರ್ಗಸೂಚನೆಗಳು. ಇವು ನಿರ್ದಿಷ್ಟವಾದ ಸಮಸ್ಯೆಗಳನ್ನ ಯಾವ ರೀತಿ ನಿವಾರಿಸಬೇಕು ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾಗಿರತಕ್ಕಂತ ಒಂದು ಪರಿಹಾರೋಪಾಯಗಳನ್ನ ಸೂಚಿಸೋದಿಲ್ಲ. ಕೇವಲ ಏನು ಅಂತಂದ್ರೆ ಮಾರ್ಗದರ್ಶನವನ್ನ ನೀಡುತ್ತೆ. ಸೊ ಬೇಸ್ಡ್ ಆನ್ ದೋಸ್ ಗೈಡ್ಲೈನ್ಸ್ we need to tackle and resolve the problems. ಆ ಮಾರ್ಗಸೂಚನೆಗಳನ್ನ ಅನುಸರಿಸುವುದರ ಮೂಲಕ ನಾವೇನ್ ಮಾಡಬೇಕು ಅಂತಂದ್ರೆ ಒಂದು ನಿರ್ದಿಷ್ಟ ಸಮಸ್ಯೆಯನ್ನ ಎದುರಿಸುವ ಸಲುವಾಗಿ ಅವಶ್ಯವಾಗಿ ಬೇಕಾಗಿರುವ ನಿರ್ಣಯಗಳನ್ನ ನಾವೇನ್ ಮಾಡಬೇಕಾಗತ್ತೆ, ತೆಗೆದುಕೊಳ್ಳಬೇಕಾಗತ್ತೆ. So that is the second feature. Then third is formed by practice and experimentation. ಅಂದ್ರೆ ಮೂರನೇ ಲಕ್ಷಣ ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ. So how these principles are to be formed means based on continuous practice and experimentation. The principles of management are to be developed after the deep observation and the experience of manager. ಅಂದ್ರೆ ಈ ತತ್ವಗಳನ್ನ ಯಾವ ರೀತಿ ರೂಪಿಸಿರ್ತಾರೆ ಅಥವಾ ರಚನೆ ಮಾಡಿರ್ತಾರೆ ಅಂತಂದ್ರೆ ಒಂದು ಅವಲೋಕನ ಮಾಡೋದ್ರ ಮೂಲಕ ಸನ್ನಿವೇಶಗಳನ್ನ ಅಥವಾ ನಿರ್ವಾಹಕರು ತಮ್ಮಲ್ಲಿ ಇರ್ತಕ್ಕಂಥ ಅನುಭವಗಳನ್ನ ಉಪಯೋಗಿಸುವುದರ ಮೂಲಕ ಏನ್ ಮಾಡ್ತಾರೆ, ಈ ಒಂದು ತತ್ವಗಳನ್ನ ಸಿದ್ಧಪಡಿಸಿರ್ತಾರೆ. ಸೊ ದೇರ್ ಆರ್ ಸರ್ಟೆನ್ ಪ್ರಿನ್ಸಿಪಲ್ಸ್ ವಿಚ್ ಆರ್ ಟು ಬಿ developed based on observation and the huge experience of the manager. ಕೆಲವು ತತ್ವಗಳನ್ನು ಏನು ಅಂತಂದ್ರೆ ವೈಯಕ್ತಿಕವಾಗಿ ಅವಲೋಕನವನ್ನ ಮಾಡೋದ್ರ ಮೂಲಕ ಹಾಗೂ ನಿರ್ವಾಹಕರು ತಮ್ಮಲ್ಲಿ ಇರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಏನು ಅಂತಂದ್ರೆ ಇವುಗಳನ್ನ ಸಿದ್ಧಪಡಿಸಿರ್ತಾರೆ. Then fourth is flexible, ನಮನೀಯತೆ. ಅಂದ್ರೆ the principles are not rigid. So they are not difficult. Those can be modified based on the situation and the circumstances in the company. ಅಂದ್ರೆ ನಿರ್ವಹಣೆ ತತ್ವಗಳ ಒಂದು ನಾಲ್ಕನೇ ಲಕ್ಷಣ ಏನು ಅಂತಂದ್ರೆ ನಮನೀಯತೆ. ಅಂದ್ರೆ ಈ ತತ್ವಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ಕಠಿಣವಾಗಿರೋದಿಲ್ಲ, ನಮನೀಯವಾಗಿರ್ತವೆ. ಅಂದ್ರೆ ಈಸಿಯಾಗಿ ಸನ್ನಿವೇಶಕ್ಕೆ ತಕ್ಕಂತೆ ನಾವೇನ್ ಮಾಡಬಹುದು ಅಂತಂದ್ರೆ ಇವುಗಳಲ್ಲಿ ಮಾರ್ಪಾಡನ್ನ ಮಾಡಬಹುದಾಗಿದೆ. ಸೊ ದೀಸ್ ಪ್ರಿನ್ಸಿಪಲ್ಸ್ ಕ್ಯಾನ್ ಬಿ ಮಾಡಿಫೈಡ್ ಬೇಸ್ಡ್ ಆನ್ ದ ಡಿಫರೆಂಟ್ ಸಿಚುವೇಶನ್ ಅಂಡ್ ಸರ್ಕಮ್ಸ್ಟಾನ್ಸಸ್. ವಿವಿಧ ರೀತಿಯಾಗಿರ್ತಕ್ಕಂಥ
ಒಂದು ಸನ್ನಿವೇಶಗಳ ಆಧಾರದ ಮೇಲೆ ನಾವೇನ್ ಮಾಡಬಹುದು, ಕೆಲವು ಮಾಡಿಫಿಕೇಶನ್ಸ್ ಅಂದ್ರೆ ಬದಲಾವಣೆಗಳನ್ನ ನಾವೇನ್ ಮಾಡಬಹುದು, ರೂಪಿಸಬಹುದಾಗಿದೆ. ಐದನೇದಾಗಿ ಮೇನ್ಲಿ ಬಿಹೇವಿಯರ್ ಇನ್ ನೇಚರ್. ಐದನೇದಾಗಿ ಮುಖ್ಯ ವರ್ಧನಾಶೀಲವಾಗಿದೆ. ದ ಮೇನ್ ಏಮ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ is to influence on the behavior of employees. They are going to change the behavior of the employees towards the positive attitude in realization with the organizational objectives. ಅಂದ್ರೆ ಈ ತತ್ವಗಳ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ನೌಕರರ ಒಂದು ವರ್ತನೆಯಲ್ಲಿ ಬದಲಾವಣೆಗಳನ್ನ ತರುವಂತಹ ಉದ್ದೇಶವನ್ನ ಹೊಂದಿರುತ್ತೆ. ಅಂದ್ರೆ ನೌಕರರಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರುವ ಮೂಲಕ ಸಂಸ್ಥೆ ಗುರಿಗಳನ್ನ ಏನ್ ಮಾಡುತ್ತೆ, ಸಾಧನೆಯನ್ನ ಮಾಡುತ್ತೆ. ದಟ್ ಈಸ್ ಅಬೌಟ್ ದ ಫಿಫ್ತ್ ಕ್ಯಾರೆಕ್ಟರ್. ಆರನೇದಾಗಿ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್, ಅಂದ್ರೆ ಕಾರಣ ಮತ್ತು ಪರಿಣಾಮಗಳ ಸಂಬಂಧ. ಫಾರ್ ಈಚ್ ಅಂಡ್ ಎವ್ರಿ ಪ್ರಿನ್ಸಿಪಲ್ ದೇ ಹ್ಯಾವ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಪ್ರತಿಯೊಂದು ರೀತಿಯ ತತ್ವಗಳಿಗೂ ಕೂಡ ತನ್ನದೇ ಆಗಿರತಕ್ಕಂಥ ಕಾರಣ ಮತ್ತು ಪರಿಣಾಮಗಳನ್ನ ಹೊಂದಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಎಂಪ್ಲಾಯಿ ನೀಡ್ ಫೇರ್ ರೆಮ್ಯುನರೇಷನ್. ನೌಕರ ತಾನು ಎಷ್ಟು ಕೆಲಸ ಮಾಡ್ತಾನೆ ಅದಕ್ಕೆ ತಕ್ಕಂತ ವೇತನವನ್ನ ಬಯಸ್ತಾನೆ. ಇಫ್ ದ ಕಂಪನಿ ಇಸ್ ನಾಟ್ ಪ್ರೊವೈಡಿಂಗ್ ಫೇರ್ ರೆಮ್ಯುನರೇಷನ್, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ದ ಎಂಪ್ಲಾಯಿ ವಿಲ್ ನಾಟ್ ವರ್ಕ್ ಎಫೆಕ್ಟಿವ್ಲಿ. ಸೊ ವೆನ್ he is not working effectively, goals will not be realized. ಅಂದ್ರೆ ನೌಕರ ತಾನು ಎಷ್ಟು ಕೆಲಸ ಮಾಡ್ತಾನೆ ಅಷ್ಟು ಸರಿಯಾದ ವೇತನ ಪಡೆದ್ರೆ ಅವನು ಇನ್ನೂ ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಮಾಡ್ತಾನೆ, ಗುರಿ ಸಾಧನೆ ಆಗ್ತವೆ. ಆಗ್ಲಿಲ್ಲ ಅಂತಂದ್ರೆ ಗುರಿ ಏನಾಗೋದಿಲ್ಲ, ಸಾಧನೆ ಆಗೋದಿಲ್ಲ. ಆದ್ರಿಂದ ಬೇಸ್ಡ್ ಆನ್ ದ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ದ ಪ್ರಿನ್ಸಿಪಲ್ಸ್ ಆರ್ ಟು ಬಿ ಡೆವಲಪ್ಡ್. ಅಂದ್ರೆ ಒಂದು ನಿರ್ದಿಷ್ಟವಾದ ತತ್ವವನ್ನ ಅಳವಡಿಕೆ ಮಾಡಿದ್ರೆ ಅದರಿಂದ ನಮಗೇನ್ ಪರಿಣಾಮ ದೊರೆಯುತ್ತೆ ಅನ್ನೋದನ್ನ ಏನ್ ಮಾಡುತ್ತೆ, ಅಧ್ಯಯನವನ್ನ ಮಾಡುತ್ತೆ. ಸೊ ಇಫ್ ವಿ ಅಪ್ಲೈ ಒನ್ ಪ್ರಿನ್ಸಿಪಲ್, ವಾಟ್ ಮೈಟ್ ಬಿ ದ ರಿಸಲ್ಟ್ ದಟ್ ಈಸ್ ಟು ಬಿ ಅಬ್ಸರ್ವ್ಡ್ ವಿತ್ ದ ಪ್ರಿನ್ಸಿಪಲ್ಸ್. ದ ಲಾಸ್ಟ್ ಕಾಂಟಿಜೆಂಟ್, ಕೊನೆಯಲ್ಲಿ ಅನಿಶ್ಚಿತವಾಗಿವೆ ಅಂತ ಕರೀತೀವಿ. ಸೊ ದೀಸ್ ಪ್ರಿನ್ಸಿಪಲ್ಸ್ ಆರ್ ಟು ಬಿ ಡೆವಲಪ್ಡ್ ಅಂಡ್ ಟು ಬಿ ಅಪ್ಲೈಡ್ and these are to be dependent upon the prevailing situations of the company. ಅಂದ್ರೆ ಭವಿಷ್ಯದ ಅವಧಿಯಲ್ಲಿ ಸಂಭವಿಸಬಹುದಾದ ಘಟನೆಗಳು ಮತ್ತು ಪರಿಣಾಮಗಳ ಆಧಾರದ ಮೇಲೆ ಏನಾಗಿರ್ತವೆ ಅಂತಂದ್ರೆ ರೂಪುಗೊಂಡಿರ್ತವೆ. ಅಂದ್ರೆ ನಾವು ಇವತ್ತೇ ಅಪ್ಲೈ ಮಾಡ್ಬೇಕಂತಲ್ಲ. ಸೊ ಯಾವಾಗ ನಮ್ಮದು ಭವಿಷ್ಯದ ಅವಧಿಯಲ್ಲಿ ಒಂದು ನಿರ್ದಿಷ್ಟವಾದ ಘಟನೆ ಅಥವಾ ತೊಂದರೆ ಅನುಭವಿಸ್ತೀವಿ ಅಂತ ಅನ್ಸುತ್ತೆ, ಅಂತ ಸಂದರ್ಭಗಳಲ್ಲಿ ನಾವೇನ್ ಮಾಡಬಹುದು, ಈ ಒಂದು ತತ್ವಗಳ ಸಹಾಯವನ್ನ ಪಡೆಯಬಹುದಾಗಿದೆ. ಸೊ ದೀಸ್ ಆಲ್ ಅಬೌಟ್ ದ 7 ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ 7 ರೀತಿಯ ಲಕ್ಷಣಗಳನ್ನ ನಿರ್ವಹಣೆಯ ತತ್ವಗಳಲ್ಲಿ ನಾವೇನ್ ಮಾಡಬಹುದು, ಕಾಣಬಹುದಾಗಿದೆ. ಥ್ಯಾಂಕ್ ಯು.